ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಹೈಯರ್ ಮ್ಯಾಥ್ ಅಕಾಡೆಮಿ ಆನ್ಲೈನ್ ಕ್ಲಾಸಸ್. ಸೊ ತಾವು ನೋಡ್ತಾ ಇದ್ದೀರಾ ಟಿ ಮ್ಯಾಥ್ಸ್ ಕ್ಲಾಸಸ್ಗಳನ್ನ. ಸೊ ಆಲ್ರೆಡಿ ನಂಬರ್ ಸಿಸ್ಟಮ್ನಲ್ಲಿ 40ರಿಂದ 50 ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ 30 ಕ್ವಶನ್ಸ್ ಓವರ್ ಆಗಿದೆ. ಸೊ ನೆಕ್ಸ್ಟ್ ಇವತ್ತಿನ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು 31ರಿಂದ 35 ಕ್ವಶನ್ಸ್ಗಳನ್ನ ನಾನು ತೆಗೆದುಕೊಂಡು ಬಂದಿದ್ದೀನಿ. ಅಂದರೆ ಒಟ್ಟು 5 ಕ್ವಶನ್ಸ್ಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ರೀತಿ ಬೇಸಿಕ್ ಲೆವೆಲ್ನ ಒಂದು ಕಂಟೆಂಟ್ ಇಲ್ಲ, ಮೇಲಾಗಿ ಎವರೇಜ್ ಟು ಡಿಫಿಕಲ್ಟಿ ಲೆವೆಲ್ನೊಂದು ಕ್ವಶನ್ಸ್ಗಳೇ ನಾನು ತೆಗೆದುಕೊಂಡಿರೋದು. ಯಾಕಂದರೆ ಈ ಒಂದು ಕ್ವಶನ್ಸ್ಗಳನ್ನ ನೀವೇನಾದರೂ ಆನ್ಸರ್ ಮಾಡೋದಕ್ಕೆ ಎಬಿಲಿಟಿ ಹೊಂದಿದ್ರೆ ಸಹಜವಾಗಿ ನೀವು ಬೇಸಿಕ್ ಲೆವೆಲ್ ಕ್ವಶನ್ಸ್ ಏನೇ ಬಂದರೂ ಕೂಡ ಅದನ್ನು ಆನ್ಸರ್ ಮಾಡಿದ್ದಾರೆ. ಯಾಕಂದರೆ ಅಂಥ ಒಂದು ಕಾನ್ಸೆಪ್ಟ್ ಕೂಡ ನಾನಿಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಅದನ್ನು. ಸೊ ಇಲ್ಲಿ ನಿಮಗೆ ಕ್ಯಾಶುವಲ್ ಮತ್ತು ಶಾರ್ಟ್ ಟ್ರಿಕ್, ಯಾಕಂದರೆ ನೀವು ಟಿಯಲ್ಲಿ ಎಕ್ಸಾಮನ್ನು ಪಾಸ್ ಆಗಬೇಕಾದ್ರೆ ಮ್ಯಾಥ್ಸಲ್ಲಿ ನೀವು 30 ಕ್ವಶನ್ಸ್ಗಳನ್ನ ಏನಾದರೂ ಒಂದು 15 ನಿಮಿಷದಲ್ಲಿ ಆನ್ಸರ್ ಮಾಡಿದ್ದೆ ಆದರೆ ಶಾರ್ಟ್ ಟ್ರಿಕ್ಗಳನ್ನ ಯೂಸ್ ಮಾಡಿ ಅಂದಾಗ ಮಾತ್ರ ಮಿಕ್ಕಿದಂಥ ಒಂದು 30 ಸೈನ್ಸ್ ಕ್ವಶನ್ಗಳಿವೆ ಅವುಗಳನ್ನ ನೀವು ಟಚ್ ಮಾಡೋದಕ್ಕೆ ಪಾಸಿಬಿಲಿಟಿ ಆಗುತ್ತೆ ಸ್ನೇಹಿತರೆ. ಸೊ ತುಂಬ ಜನ ಟಿ ಕ್ಲಿಯರ್ ಆಗದೆ ಇರೋದಕ್ಕೆ ಇದೇ ಕಾರಣ. ಯಾಕಂದರೆ ಈ ಒಂದು 30 ಕ್ವಶನ್ಸ್ ಮ್ಯಾಥ್ಸ್ ಏನಿದೆ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಕುಂತಾಗ ನಿಮಗೆ 30 ಸೈನ್ಸ್ನ ಕ್ವಶನ್ಗಳನ್ನು ಆನ್ಸರ್ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ. ಹಾಗೆ ದೇವರಂಕೆ ಅಂತೇಳಿ ಹಾಕಿ ಬರ್ತೀರಾ, ಅಲ್ಲಿ ಯಾವುದೇ ರೀತಿ ಮಾರ್ಕ್ಸ್ ಕ್ಯಾರಿ ಆಗದೆ ಇದ್ದಾಗ ನಿಮಗೆ ಏನಾಗುತ್ತೆ, ಸಹಜವಾಗಿ ಟಿ ಎಕ್ಸಾಮ್ ಕ್ಲಿಯರ್ ಆಗೋದಿಲ್ಲ. ನೋಡಿ, ಒಟ್ಟಾರೆಯಾಗಿ ಮ್ಯಾಥ್ಸ್ ಸೈನ್ಸ್ ಒಟ್ಟು 60 ಕ್ವಶನ್ಸ್ಗಳಿಂದ 45 ಕ್ವಶನ್ಗಳ ಮೇಲ್ಪಟ್ಟು ನೀವೇನಾದರೂ ಆನ್ಸರ್ ಮಾಡಿದ್ದಾದರೆ ಮಾತ್ರ ನಿಮ್ಮ ಟಿ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ, ಇಲ್ಲಂದರೆ ಆಗೋದಿಲ್ಲ. ಅದು ನಿಮ್ಮ ಗಮನದಲ್ಲಿರಲಿ. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡೋಣ ಈ ಒಂದು ಕ್ಲಾಸನ್ನು. ಸೊ ತಾವೇನಾದರೂ ಇನ್ನೂವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಯಾರಾದರೂ BEd ಮತ್ತು ಟಿ ಎಕ್ಸಾಮ್ನ ಬರೆಯೋದಕ್ಕೆ ರೆಡಿ ಆಗ್ತಾ ಇದ್ದರೆ ಅವ್ರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ, ನೀವು ಕೂಡ ಅವರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ, ಫಸ್ಟ್ ಕ್ವಶನ್ ಇದೆ ಇವತ್ತಿನ 31ನೇ ಕ್ವಶನ್. ನಮಗೆ ಈ ಕ್ವಶನ್ ನೋಡಿ ಆಲ್ರೆಡಿ ಟಿ ಎಕ್ಸಾಮಲ್ಲಿ ಕೇಳ್ತಕ್ಕಂಥದ್ದು. ಸೊ ನಾವು ತೆಗೆದುಕೊಂಡಿರ್ತಕ್ಕಂಥ ಏನೋ ಕ್ವಶನ್ಸ್ ಇವು ಸ್ಟೇಟ್ನಲ್ಲಿ ಒಂದು ಟಿಯಲ್ಲಿ ಮತ್ತು ಅದರ್ ಸ್ಟೇಟ್ ಟಿಯಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ಗಳೇ ಆಗಿವೆ. ಹಾಗಾಗಿ ನಿಮಗೆ ಮ್ಯಾಕ್ಸಿಮಮ್ ಹೆಲ್ಪ್ ಆಗತಕ್ಕಂಥದ್ದು. ನೋಡಿ, ಮೊದಲೇ ಕ್ವಶನ್ ಇದೆ ಇವತ್ತಿನ ಕ್ಲಾಸ್ನ 31st ಕ್ವಶನ್. a + b √3 = 2 + √3 / 2 - √3 ಆದರೆ a - b ಯ ಬೆಲೆ. ನೋಡಿ, ಕ್ವಶನ್ ಕನ್ನಡ ಮತ್ತು ಇಂಗ್ಲೀಷ್ ಎರಡಲ್ಲೂ ತೆಗೆದುಕೊಂಡಿದ್ದೀನಿ. ತಮಗೆ ಯಾವುದರಲ್ಲಿ ಕನ್ವೀನಿಯಂಟ್ ಅನಿಸುತ್ತೋ ಆ ಒಂದು ಕ್ವಶನ್ಸ್ ನೀವು ರೆಫರ್ ಮಾಡ್ಬೋದಾಗುತ್ತೆ. ಓಕೆ, ನೋಡಿ, 2 + √3 / 2 - √3. ಸೊ ಇದನ್ನು ನಾವು ಯಾವ ರೀತಿ ಮಾಡ್ತೀವಿ, ಛೇದವನ್ನು ಕರ್ಣೀಕರಿಸೋದ್ರ ಮೂಲಕ ಆನ್ಸರ್ನ ಮಾಡಬೇಕಾಗತ್ತೆ. ಯಾಕಂದರೆ ಕೆಳಗಡೆ ಡಿನಾಮಿನೇಟರಲ್ಲಿ √3 ಬಂದಿದೆ ಅಂದರೆ ರ್ಯಾಷನಲೈಸೇಷನ್ ಮಾಡಬೇಕಾಗತ್ತೆ. ಓಕೆ, ಅಂದರೆ ಕರ್ಣೀಕರಿಸೋದ್ರ ಮೂಲಕ ನಾವು ಆನ್ಸರ್ನ ಮಾಡ್ತೀವಿ. ಸೊ ಯಾವ ರೀತಿ ಮಾಡ್ತೀವಿ, ಜಸ್ಟ್ ಮಲ್ಟಿಪ್ಲೈ ದ ಗಿವನ್ ನಂಬರ್ ಬೈ 2 + √3 / 2 + √3. ಹೌದಾ, ಮಾಡ್ತೀವಿ ಅಪೋಸಿಟ್ ಸೈನ್ ಏನು ಮಾಡ್ತೀವಿ, ಇಂಟು ಮಾಡ್ತೀವಿ. ನೋಡಿ, 2 + √3 2 + √3 ವಾಟ್ ಈಸ್ ದ ಆನ್ಸರ್, 2 + √3 ಹೋಲ್ ಸ್ಕ್ವೇರ್ ಆಗುತ್ತೆ. ಡಿವೈಡೆಡ್ ಬೈ ಇದು ನೋಡಿ a + b, a - b ಮತ್ತು a + b ಇದೆ. ಸೊ ಅದನ್ನು ಯಾವ ರೀತಿ ಆನ್ಸರ್ ಮಾಡ್ತೀರಾ, a² - b² ಆಗುತ್ತೆ. ಹೌದಾ, = ನೋಡಿ a + b ಹೋಲ್ ಸ್ಕ್ವೇರ್ ಅಂದರೆ ಏನಾಯಿತು, 2². a² ಅಂದರೆ 4 ಆಯಿತು, ಪ್ಲಸ್ b² ಮೀನ್ಸ್ √3² ಅಂದರೆ ಎಷ್ಟಾಯಿತು, 3 ಆಯಿತು, ಪ್ಲಸ್ 2ab ಅಂದರೆ 2 × 2 = 4 4 √3. ಹೌದಾ, ನ್ಯೂಮರೇಟರ್ ಆನ್ಸರ್ ಇಷ್ಟು ಬಂತು. ನೆಕ್ಸ್ಟಲ್ಲಿ 2² = 4 - √3² ಅಂದರೆ 3 ಆಯಿತು. ಎಸ್, 4 + 3 = ಎಷ್ಟಾಗುತ್ತೆ ಸ್ನೇಹಿತರೆ, 7 7 + 4 √3 ಇಸ್ ದ ನ್ಯೂಮರೇಟರ್ ಆನ್ಸರ್. ಹೌದಾ, 7 + 4 √3 ಡಿವೈಡೆಡ್ ಬೈ ಏನಾಯಿತು, 4 - 3 ಅಂದರೆ 1 ಆಯಿತು. ಸೊ ನಮಗೇನು ಕೇಳಿದ್ರಲ್ಲಿ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ a - b. a ಅಂದರೆ ಯಾವುದು, ಫಸ್ಟ್ ನಂಬರ್, ಯಾವುದು b ಅಂದರೆ ಸೆಕೆಂಡ್ ಟರ್ಮ್. ಸೊ ಏನಿದೆ, a = 7 ಆಯಿತು, b = 4 ಆಯಿತು. ಸೊ a - b ಆನ್ಸರ್ನ ಕೇಳಿದರೆ ಅಂದರೆ ಏನಾಯಿತು, 7 - 4 = 3. ಹಾಗಾದರೆ ಆಪ್ಷನ್ ಯಾವುದು, ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಓಕೆ ಸ್ನೇಹಿತರೆ, ಈ ರೀತಿ ತಾವು ಆನ್ಸರ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಮುಂದಿನ ಕ್ವಶನ್ ನಮಗೇನಾಗಿದೆ, ಕ್ವಶನ್ ನಂಬರ್ 32. ಎಸ್, ನೋಡಿ 32ನೇ ಕ್ವಶನ್. ಒಂದು ಭಿನ್ನ ರಾಶಿಯಲ್ಲಿ, ಓಕೆ ಕ್ವಶನ್ ವಿಸಿಬಲ್ ಇದೆ ಅಂತ ಅನ್ಕೊಳ್ತೀನಿ. ಎಸ್, ನೋಡಿ, ಒಂದು ಭಿನ್ನ ರಾಶಿಯಲ್ಲಿ ಅಂಶದಿಂದ 1 ಕಳೆದಾಗ ಆ ಭಿನ್ನ ರಾಶಿಯು 1/3 ಆಗುತ್ತದೆ ಮತ್ತು ಛೇದಕ್ಕೆ 8 ಕೂಡಿಸಿದರೆ ಅದು 1/4 ಆಗುತ್ತದೆ. ಹಾಗಾದರೆ ಆ ಭಿನ್ನ ರಾಶಿ ಅಂತ ಕೇಳಿದರೆ, ಅಂದರೆ ಇದು ನೀವು ಆಪ್ಷನ್ ತ್ರೂ ಹೋದಾಗ ನಿಮಗೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ಓಕೆ, ಒಂದು ಭಿನ್ನ ರಾಶಿಯಲ್ಲಿ ಅಂಶದಿಂದ 1 ಕಳೆದಾಗ ಆ ಭಿನ್ನ ರಾಶಿ 1/3 ಇದ್ದಾರೆ ಅಂದ್ರೆ ನೋಡಿ. ಸೊ ಇಲ್ಲಿ 12ರಲ್ಲಿ 1 ಕಳೆಯಿರಿ ಎಷ್ಟಾಯಿತು, 11 ಡಿವೈಡೆಡ್ ಬೈ 5 ಮಾಡಿದಾಗ ಎಷ್ಟಾಗುತ್ತೆ, 1/3 ಬರುತ್ತೆ ನಮಗೆ ಆನ್ಸರಲ್ಲಿ, ಇಲ್ಲ ಬರೋದಿಲ್ಲ. ಸೊ ಯು ಹ್ಯಾವ್ ಟು ಎಲಿಮಿನೇಟೆಡ್. ಇಲ್ಲಿ ನೋಡಿ 7 - 1 ಮಾಡಿದಾಗ ಎಷ್ಟು ಬರುತ್ತೆ ನಿಮಗೆ, 7 - 1 ಅಂದರೆ 6 ಆಯಿತು. 6/12 ಅಂದರೆ ರೇಷಿಯೋ 1/3 ಆಗುತ್ತಾ, 6 1 = 6 2 = ಅಂದರೆ 1/2 ಬರುತ್ತೆ. ಇದು ಕೂಡ ಬರೋದಿಲ್ಲ. ನೋಡಿ, ಇದು 3 - 1 ಇದೆ, 3 - 1 ಅಂದರೆ ಎಷ್ಟಾಯಿತು, 2 ಆಯಿತು. 2/5 ಅಂದರೆ 1/3 ಬರುತ್ತಾ. ಸೊ ಇದು ಕೂಡ ಆಪ್ಷನ್ ಆಗೋದಿಲ್ಲ. ಹಾಗಾದರೆ ಇಲ್ಲಿ ನೋಡಿ 5 - 1 ಅಂದರೆ ಎಷ್ಟಾಯಿತು ಸ್ನೇಹಿತರೆ, 4 ಆಯಿತು. 4/12 ಅಂದರೆ ನೋಡಿ 4 1 = 4 3 = ಸೊ ಆನ್ಸರ್ ಎಷ್ಟಾಯಿತು, 1/3
ರೇಷಿಯೋ ಬರ್ತದೆ. ಅಂದರೆ ನಮಗೆ ಯಾವುದಾಯಿತು ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಹಾಗಾದರೆ ನೀವು ಇನ್ನೂ ಎರಡನೇ ಪಾರ್ಟನ್ನು ಕೂಡ ಕ್ವಶನ್ ಇದೆ ನೋಡ್ಬೋದು. ಏನಂತ ಕೇಳಿದರೆ ಇಲ್ಲಿ ಅಷ್ಟು ನೋಡಿ, ಸೆಕೆಂಡ್ ಪಾರ್ಟಲ್ಲಿ ಏನಿದೆ ಇನ್ನೂ ಕ್ವಶನ್ ಇದೆ, ಹೌದಾ. ಅದೇ ರೀತಿ ಛೇದಕ್ಕೆ 8 ಕೂಡಿಸಿದರೆ 1 4 ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಛೇದಕ್ಕೆ 8 ಕೂಡಿಸಿ ನೋಡಿರಿ, 12 + 8 ಅಂದರೆ ಎಷ್ಟಾಯಿತು 20 ಆಯಿತು. ಸೊ ನ್ಯೂಮರೇಟರ್ಲಿ ಎಷ್ಟಿದೆ ನಿಮಗೆ 5 ಇದೆ. ಸೊ 5 1 ಜಾ 5 4 ಜಾ, ಸೊ 1/4 ಬರ್ತದ. ಎಸ್ ಬರ್ತದೆ. ಅದಕ್ಕೆ ಮೊದಲನೇದು ಸರಿ ಹೊಂದಿದ್ರೆ ಮಾತ್ರ ಎರಡನೇದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಮೊದಲಿಗೆ ಒಂದನೇ ಆಪ್ಷನ್ ಹೇಳ್ತೇವೆ. ಫಸ್ಟ್ 3 ಆಪ್ಷನ್ಗಳು ಮೊದಲನೇ ಒಂದು ಪಾರ್ಟಿಗೆ ಅಂದರೆ 1/3 ರೇಷಿಯೋ ಬರಲಿಲ್ಲ, ಬಟ್ 4ನೇದು ಬಂದಿದೆ, ಅಂದರೆ ಅದು ಎರಡನೇದು ಕೂಡ ಬರ್ತಾ ಇದೆ ಅಂತ ಅರ್ಥ. ಓಕೆ, ಎಸ್. ಎಲ್ಲವನ್ನು ಕೂಡ ತಾವು ಆನ್ಸರ್ ಮಾಡ್ತಾ ಕೊಡ್ತಾರೆ, ನಿಮಗೆ ಏನು ಟೈಮ್ ಸೇವ್ ಆಗೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು TET ಎಕ್ಸಾಮ್ನ ಪಾಸ್ ಆಗಬೇಕಾದ್ರೆ ನಿಮಗೇನು ಬೇಕು, ಮೊದಲನೇದು ಟೈಮ್ ಸೇವ್ ಮಾಡ್ತಕ್ಕಂಥ ಸ್ಕಿಲ್ ಬೇಕು. ಆ ಟೈಮ್ ಸೇವ್ ಆಗಬೇಕಾದ್ರೆ ನಿಮಗೆ ಶಾರ್ಟ್ ಟ್ರಿಕ್ಕನ್ನು, ಅದೇ ರೀತಿ ಈಜಿ ಮೆಥಡ್ಗಳನ್ನ ತಾವಿಲ್ಲಿ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ನೋಡಿ ಈ ಒಂದು ಕ್ವಶನ್ ಕೂಡ ಫ್ರಾಕ್ಷನ್ ಇದೆ. ಇದನ್ನು ನಾವು ಕ್ಯಾಶುವಲ್ ಮೆಥಡ್ನಲ್ಲೇ ಬಿಡಿಸಬೇಕಾಗುತ್ತೆ. ಅದೇ ರೀತಿ ಶಾರ್ಟ್ ಆಗಿ ಕೂಡ ಬಿಡಿಸ್ಬೋದು. ನೋಡಿ ಏನಿದ್ದಾರೆ, ದ ಡೆಮಾನ್ಸ್ಟ್ರೇಟರ್ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಡಿನಾಮಿನೇಟರ್. ಓಕೆ, ಡಿನಾಮಿನೇಟರ್ ಅಂದರೆ ಛೇದ. ಸೊ ದ ಡಿನಾಮಿನೇಟರ್ ಆಫ್ ಎ ಫ್ರಾಕ್ಷನ್ ಈಸ್ ಗ್ರೇಟರ್ ದೆನ್ ಇಟ್ಸ್ ನ್ಯೂಮರೇಟರ್ ಬೈ 11. ಅಂದರೆ ಒಂದು ಏನಿದೆ ನಮಗೆ ಭಿನ್ನರಾಶಿ ಇದೆ, ಆ ಭಿನ್ನರಾಶಿಯ ಒಂದು ಛೇದ ಏನಿದೆ ನಮಗೆ ನ್ಯೂಮರೇಟರ್ಗಿಂತ 11 ಜಾಸ್ತಿ ಇದೆ ಅಂತ. ನೋಡಿ ಇಲ್ಲಿ ಕೊಟ್ಟಂಥ ಒಂದು ಆಪ್ಷನ್ಗಳಲ್ಲಿ ಯಾವುದಾದ್ರು ನಿಮಗೆ 11 ಜಾಸ್ತಿ ಕಾಣ್ತಿದೆ, 36/25 ಇದೆ. ಸೊ ಇಲ್ಲಿ ಕಡಿಮೆ ಇದೆ, ಇದು ಬರೋದಿಲ್ಲ. ಹಾಗಾದರೆ ಇಲ್ಲಿ 26 35 ಇದೆ. ನೋಡಿ 26 10 36 ಆಯಿತು, ಬಟ್ ಇಲ್ಲಿ 35 ಅಂದರೆ 9 ಮಾತ್ರ ಜಾಸ್ತಿ ಇದೆ. ಸೊ ಇದು ಕೂಡ ನಿಮಗೆ ಆನ್ಸರ್ ಆಗೋದಿಲ್ಲ. ಹಾಗಾದರೆ 25 10 35 ಒಂದು 36 ಅಂದರೆ ಇಲ್ಲಿ 11 ಜಾಸ್ತಿ ಇದೆ, ಹೌದಾ. ಸೊ ಇದು ಆಗ್ಬೋದು. ಅಥವಾ ಇಲ್ಲಿ 24 10 34 35 ಇದು ಕೂಡ ಇಲ್ಲಿ 11 ಜಾಸ್ತಿ ಇದೆ. ಅಂದರೆ ಇವೆರಡರಲ್ಲಿ ನಿಮಗೆ ಆನ್ಸರ್ ಸಿಗುವಂಥದ್ದು. ಓಕೆ, ಹಾಗಾದರೆ ಇವೆರಡರಲ್ಲಿ ಯಾವುದಾಗುತ್ತೆ ಅಂತ ನಾವಿಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಈಗ. ಓಕೆ, ಹಾಗಾದರೆ ಇಲ್ಲಿ ಕೂಡ ನೀವು ಯಾವ ರೀತಿ ಶಾರ್ಟ್ಕಟನ್ನು ಯೂಸ್ ಮಾಡ್ಬೋದು. ನೋಡಿ ಏನಂತ ಕೊಟ್ಟಿದ್ದಾರೆ ಇಲ್ಲಿ, ಹಾಗೆ ನೋಡಿ, ಇಫ್ 8 ಈಸ್ ಆ್ಯಡೆಡ್ ಟು ದ ಬೋತ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಸ್. ಅಂದರೆ ಕೊಟ್ಟಂಥ ಒಂದು ರೇಷಿಯೋಗಳಲ್ಲಿ 8ಅನ್ನು ಆ್ಯಡ್ ಮಾಡಿದಾಗ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಸ್ ಇಟ್ ಬಿಕಮ್ಸ್ 3/4 ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೋಡಿ 25ಕ್ಕೆ 8ಅನ್ನು ಕೂಡಿಸಿದಾಗ ನಮಗೆ ಎಷ್ಟಾಗುತ್ತೆ ನೋಡಿರಿ. ಅದೇ ರೀತಿ 36ಕ್ಕೆ 8ಅನ್ನು ಕೂಡಿಸಿದಾಗ ಎಷ್ಟಾಗುತ್ತೆ ನೋಡ್ಕೋಬೇಕು. ಅವೆರಡರ ರೇಷಿಯೋ ನಾವು 3/4 ಬರಬೇಕು. ನೋಡಿ 25 + 8 ಎಷ್ಟಾಯಿತು, 25 + 35 ಅಂದರೆ 33 ಆಯಿತು. ಸೊ ಇಲ್ಲಿ 36 + 8 ಅಂದರೆ ಎಷ್ಟಾಯಿತು 44 ಆಯಿತು. ಹಾಗಾದರೆ ನೋಡಿ ಕ್ಯಾನ್ಸಲೇಷನ್ ಮಾಡಿದಾಗ 11 3 ಜಾ 33, 11 4 ಜಾ 44. ಸೊ ರೇಷಿಯೋ 3/4 ಅಂತ ಬರ್ತಾಯಿದೆ. ಎಸ್, 3/4. ಇಟ್ ಮೀನ್ಸ್ ದ ಆನ್ಸರ್ ಈಸ್ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್ ಸ್ನೇಹಿತರೆ. ಸೊ ಈ ರೀತಿ ಕಂಪ್ಯಾರಿಸನ್ ಮಾಡಿ ತಾವು ಆನ್ಸರನ್ನು ಮಾಡಿದಾಗ ಮಾತ್ರ ನಿಮಗೆ ಟೈಮ್ ಸೇವ್ ಆಗುವಂಥದ್ದು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಗಳಿಸುವಂಥದ್ದು. ಹಾಗಾದರೆ ನೋಡಿ ಈ ಒಂದು ಕ್ಲಾಸ್ನ 34ನೇ ಕ್ವಶನ್, ದ ವ್ಯಾಲ್ಯೂ ಆಫ್ 0.05 ಡಿವೈಡೆಡ್ ಬೈ 0.25 ಪ್ಲಸ್ 0.25 ಡಿವೈಡೆಡ್ ಬೈ 0.05 ಹೋಲ್ ಸ್ಕ್ವೇರನ್ನು ಕೇಳಲಾಗಿದೆ. ಸ್ನೇಹಿತರೆ ತಾವು ಅಬ್ಸರ್ವ್ ಮಾಡ್ತಿರ್ಬೋದು, ಎಲ್ಲ ಒಂದು ಫ್ರ್ಯಾಕ್ಷನ್ಗಳಲ್ಲಿ ನಮಗೇನಿದೆ ಆಫ್ಟರ್ 2 ಡಿಜಿಟ್ ಡೆಸಿಮಲ್ ಪಾಯಿಂಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ನೀವು ಅದನ್ನು ನೆಗ್ಲಿಜೆನ್ಸಿ ಮಾಡಿ ಆನ್ಸರನ್ನು ಮಾಡ್ಬೋದು. ಇಲ್ಲಿ ನೋಡಿ ಜಸ್ಟ್ ಅದನ್ನು ಏನು ತಿಳ್ಕೊಬೇಕು, 5 ಡಿವೈಡೆಡ್ ಬೈ 25 ಅಂತ ತೆಗೆದುಕೊಳ್ಳಿ, ಪ್ಲಸ್ 25 ಡಿವೈಡೆಡ್ ಬೈ 5 ಅಂತ ತೆಗೆದುಕೊಳ್ಬೋದು. ಯಾಕಂದರೆ ಎಲ್ಲ ಕಡೆಯೂ ಆಫ್ಟರ್ 2 ಡಿಜಿಟ್ ಡೆಸಿಮಲ್ ಪಾಯಿಂಟ್ ಇದೆ, ಅವುಗಳನ್ನು ಕೂಡ ನೆಗ್ಲಿಜೆನ್ಸಿ ಮಾಡಿ ಡೈರೆಕ್ಟಾಗಿ ನಂಬರನ್ನು ತೆಗೆದುಕೊಳ್ಳೋದು. ನೋಡಿ ಕ್ಯಾನ್ಸಲೇಷನ್ ಮಾಡಿ, 5 1 ಜಾ 5 5 ಜಾ, ಇಲ್ಲಿ ಕೂಡ 5 1 ಜಾ 5 5 ಜಾ, ಅಂದರೆ ನಮಗೆ ಆನ್ಸರ್ ಏನೈತಿದೆ ಜಸ್ಟ್ ನೋಡಿ 1/5 ಪ್ಲಸ್ 5 ಅಂತ ಬಂತು. ಸೊ ಇದು ಯಾವ ರೀತಿ ಆನ್ಸರ್ ಮಾಡ್ತೀರಿ ಈಗ, 5 5 ಜಾ 25, 25 + 1 ಅಂದರೆ ಎಷ್ಟಾಯ್ತು ಇಲ್ಲಿ 26 ಡಿವೈಡೆಡ್ ಬೈ 5 ಏನಿದೆ ಹೋಲ್ ಸ್ಕ್ವೇರನ್ನು ಕೊಡಲಾಗಿದೆ. ಜಸ್ಟ್ ನೋಡಿ ಹೋಲ್ ಸ್ಕ್ವೇರ್ ಇದೆ, ಅದರ ಒಂದು ಸ್ಕ್ವೇರನ್ನು ಮಾಡಬೇಕಾಗುತ್ತೆ. ನೋಡಿ ಎಷ್ಟಾಯಿತು 26 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ ನಮಗೆ 676 ಡಿವೈಡೆಡ್ ಬೈ 5 ಸ್ಕ್ವೇರ್ ಅಂದರೆ 25 ಆಯಿತು. ಅಂದರೆ ನೋಡಿ ಇದು 25 ಎಷ್ಟು ನಮಗೆ 25 ಸ್ಕ್ವೇರ್ 625, ಅದಕ್ಕಿಂತ ಜಾಸ್ತಿ ಇದೆ. ಅಂದರೆ ಇಲ್ಲಿ ಬರ್ತಕ್ಕಂಥ ಆನ್ಸರ್ ನಮಗೇನಿದೆ 25ನ ನಂಬರ್ಗಿಂತ ಜಾಸ್ತಿ ಬರಬೇಕು. ಸೊ ಯಾವುದು ನಮಗಿದೆ 25ಗಿಂತ ಜಾಸ್ತಿ ಇದೆ ನೋಡಿ, ಇಲ್ಲಿ 2.7 ಇದೆ, ಇದು ಕೂಡ ಆಗೋದಿಲ್ಲ. ಇಲ್ಲಿ 0 ಪಾಯಿಂಟ್ ಕೊಟ್ಟಿದ್ದಾರೆ, ಇದು ಕೂಡ ಆಗೋದಿಲ್ಲ. ಇದು 0.27 ಇದೆ, ಇದು ಕೂಡ ಆಗೋದಿಲ್ಲ. 25ಗಿಂತ ಜಾಸ್ತಿ ಬರ್ತಕ್ಕಂಥ ಆನ್ಸರ್ ಯಾವುದಿದೆ ನಮಗೆ, ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಇಲ್ಲಿ ಮತ್ತೆ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಕೊಡೋದಕ್ಕೆ ಹೋಗಬಾರ್ದು. ಓಕೆ, ಒಂದು ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ನ ಇರಬೇಕು, ನಾನು ಮಾಡ್ತಾ ಇರೋದು ಸರಿಯಾಗಿದೆ ಅಂತ ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ನೋಡಿ 676 ಡಿವೈಡೆಡ್ ಬೈ 25 ಇದೆ. ಸೊ 25 1 ಜಾ 25, 25 2 ಜಾ ಎಷ್ಟಾಯಿತು 50 ಆಯಿತು. ಅಂದರೆ 50 ಅಂತ ಎಷ್ಟು ಹೋಯ್ತು ನಮಗೆ ಇಲ್ಲಿ 17 ಹೋಯಿತು, 176 ಹೌದಾ. ಸೊ 25 7 ಜಾ 175 ಆಯಿತು. ಸೊ 1 ಕ್ಯಾರಿ ಆಗುತ್ತೆ, ಡೆಸಿಮಲ್ ಪಾಯಿಂಟ್ ಒಂದು 0 ತೆಗೆದುಕೊಳ್ಳಿ, ಅಂದರೆ 27 ಪಾಯಿಂಟ್ ಸಮಥಿಂಗ್ ಆನ್ಸರ್ ಬರುತ್ತೆ ನಿಮಗೆ. ಸೊ ದೇರ್ ಫೋರ್ ದ ಆನ್ಸರ್ ಇಸ್ 27.04. ಓಕೆ,
ಒಂದು ಅಜಂಪ್ಷನ್ನ ಮೇಲೆ ನೀವು ಆನ್ಸರ್ ಮಾಡೋದನ್ನು ಕಲಿಬೇಕಾಗುತ್ತೆ ಇಲ್ಲಿ. ಎಷ್ಟು ನೋಡಿ, ಕ್ವಶನ್ ನಂಬರ್ 35 ನೋಡಿ ಏನಿದೆ, ಈ ಒಂದು ಕ್ಲಾಸ್ನ ಕೊನೆಯ ಕ್ವಶನ್ ಇದು. 2/3, 3/7 + 1/3ಗಳ ಮೊತ್ತ ಅಂದರೆ 3 ಫ್ರ್ಯಾಕ್ಷನ್ಗಳು ಕೊಟ್ಟಿದ್ದಾರೆ. ಆ 3 ಫ್ರ್ಯಾಕ್ಷನ್ಗಳ ಮೊತ್ತವನ್ನು ಕೇಳಿದ್ದಾರೆ. ನೋಡಿ, ಮೊದಲಿಗೆ ಯಾವುದೇ ರೀತಿ ಫ್ರ್ಯಾಕ್ಷನ್ ಮೇಲೆ ಕ್ವಶನನ್ನು ಕೊಟ್ಟಾಗ ಮೊದಲಿಗೆ ನೀವು ಡಿನಾಮಿನೇಟರ್ ಸೇಮ್ ಇರ್ತಕ್ಕಂಥ ಏನೋ ನಂಬರ್ಸನ್ನು ನೋಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ 2/3 ಕೊಟ್ಟಿದ್ದಾರೆ, ಇಲ್ಲಿ 1/3 ಕೊಟ್ಟಿದ್ದಾರೆ. ಸೊ 2/3 + 1/3 ಎಷ್ಟಾಗುತ್ತೆ ನಮಗೆ? ಟೋಟಲಾಗಿ 3/3. ಸೊ 3/3 ಅಂದರೆ ಆನ್ಸರ್ ಎಷ್ಟು? 1 ಆಯಿತು. ಹೌದಾ? ನೋಡಿ, ಇಲ್ಲೂ ಕೂಡ 3 ಇದೆ, ಇದು ಕೂಡ 3 ಇದೆ. ಡಿನಾಮಿನೇಟರ್ ಸೇಮ್ ಇದ್ದಾಗ ನಾವೇನು ಮಾಡ್ತೀವಿ? ನ್ಯೂಮಿನೇಟರ್ನ ಪ್ಲಸ್ ಮಾಡ್ತೀವಿ. ಅಂದರೆ 3ರಲ್ಲಿ ಆಲ್ರೆಡಿ 2 ಪಾರ್ಟ್ ಇದೆ, ಇಲ್ಲಿ 3ರಲ್ಲಿ 1 ಭಾಗವನ್ನು ಕೊಟ್ಟಿದ್ದಾರೆ. ಸೊ ಟೋಟಲಾಗಿ ಎಷ್ಟಾಯಿತು? 3 ಭಾಗ /3 ಅಂದರೆ ಟೋಟಲಾಗಿ 1 ಪಾರ್ಟ್ ಆಯಿತು. ಸೊ ಉಳಿದಂಥದ್ದು ಯಾವುದು? ಫ್ರ್ಯಾಕ್ಷನ್ ಇದೆ, ಸೆಕೆಂಡ್ ಫ್ರ್ಯಾಕ್ಷನ್ ಇದೆ, 3/7 ಇದೆ. ಸೊ 3/7ಗೆ 1 ಕೂಡಿಸ್ತಾ ಇದ್ದೀವಿ, ಅಂದರೆ 7 1 + 7 ಆಯಿತು, +3 ಅಂದರೆ ಎಷ್ಟಾಯ್ತು ಸ್ನೇಹಿತರೆ? 10/7. ದ ಆನ್ಸರ್ ಈಸ್ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಎಸ್ ಸ್ನೇಹಿತರೆ, ಇದೀಗ ಈ ಒಂದು 5 ಕ್ವಶನ್ಗಳು ಒಂದು ಸಾರಿ ಮುಗಿತು. ಇನ್ನು ನಾಳೆ ಒಂದು ಕ್ಲಾಸಲ್ಲಿ ಆದರೆ ಹೇಳಿದಾಗೆ 36ನೇ ಕ್ವಶನಿಂದ ನಾನು 45 ಕ್ವಶನ್ಗಳವರೆಗೆ ಡಿಸ್ಕಸ್ ಮಾಡ್ತೀನಿ. ಸಾಧ್ಯ ಆದರೆ 36ರಿಂದ 50 ಕ್ವಶನ್ಗಳನ್ನು ಕೂಡ ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ. ಸೊ ಮಿಸ್ ಮಾಡದೆ ರೆಗ್ಯುಲರ್ ಆಗಿ ಕ್ಲಾಸ್ಗಳನ್ನ ನೋಡಿ. ಯಾವುದೇ ರೀತಿ ವೀಡಿಯೋಗಳನ್ನ ಸ್ಕಿಪ್ ಮಾಡೋದಕ್ಕೆ ಹೋಗಲಿ, ಯಾಕಂದರೆ ನಿಮಗೆ ಕ್ವಶನ್ಸ್ಗಳು ಮಿಸ್ ಆಗುವಂಥದ್ದು. ಓಕೆ, ಎಸ್ ಇಷ್ಟು ಆಯಿತಾ? ಈ ಒಂದು ಕ್ಲಾಸ್ನ ಎಂಡ್ ಮಾಡ್ತಾಯಿದ್ದೀನಿ. ವೇಟ್ ಫಾರ್ ಟಿಲ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.